यूट्यूब चैनल स्टडी विद परशुराम में स्वागत है। और मैं हूं परशुराम और आज लेकर आया हूं 10वीं कक्षा तृतीय ನನ್ನದೇ ಆಗಿರತಕ್ಕಂತ ಇನ್ನೊಂದು ಚಾನೆಲ್ ಜಸ್ಟ್ ಫಾರ್ ಫನ್ ಅಂತಕ್ಕಂತ ಎಂಟರ್ಟೈನ್ಮೆಂಟ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನದ ಪಾಠ ಶುರು ಮಾಡೋಣ। ಕರ್ನಾಟಕ ಸಂಪದ ಪಾಠದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್ ಅನ್ನು पहले है एक अंक के प्रश्न उत्तर ಮೊದಲಿಗೆ ನೋಡ್ಕೊಂಡು ಬರೋಣ ಒಂದು ಅಂಕದ ಪ್ರಶ್ನೆ ಮತ್ತು ಉತ್ತರಗಳು ಯಾವೆಲ್ಲ ಕೇಳಿದ್ದಾರೆ ಅಂತ। कर्नाटक की पश्चिम दिशा में कौन सी पर्वतमालाएं शोभायमान है? एप्रिल 2015 ಕರ್ನಾಟಕದ ಪಶ್ಚಿಮ ದಿಕ್ಕಿನಲ್ಲಿ ಯಾವ ಪರ್ವತಮಾಲೆಗಳು ಬಹಳಷ್ಟು ಶೋಭಾಯಮಾನವಾಗಿವೆ ಅಲಂಕಾರವಾಗಿವೆ ಅಂತ ಕೇಳಿದ್ದಾರೆ। ಸೊ ಉತ್ತರ ಇತ್ತು कर्नाटक की पश्चिम दिशा में नीलगिरी पर्वतमालाएं शोभायमान है, नीलगिरी पर्वतमालेಗಳು। ओके, अगला प्रश्न है कर्नाटक को चंदन का आगार क्यों कहते हैं? जून 15 एंड अप्रैल 2016 ನೋಡಿ, ಕರ್ನಾಟಕವನ್ನ ಶ್ರೀಗಂಧದ ಬೀಡು, ಚಂದನ್ ಅಂದ್ರೆ ಶ್ರೀಗಂಧ, ಆಗಾರ್ ಅಂದ್ರೆ ಬೀಡು, ಘರ್ ಅನ್ನಂಗೆ। ಓಕೆ, ಸೊ ಕರ್ನಾಟಕವನ್ನ ಶ್ರೀಗಂಧದ ಬೀಡು ಅಂತ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ। ಸೊ ಉತ್ತರ ಇತ್ತು कर्नाटक में चंदन के पेड़ विपुल मात्रा में हैं, इस कारण कर्नाटक को चंदन का आगार कहते हैं। ಕರ್ನಾಟಕದಲ್ಲಿ ಶ್ರೀಗಂಧದ ಒಂದು ಮರಗಳು ಬಹಳಷ್ಟು ಹೇರಳ ಸಂಖ್ಯೆಯಲ್ಲಿವೆ, ಈ ಕಾರಣಕ್ಕಾಗಿ ಕರ್ನಾಟಕವನ್ನ ಚಂದನದ ಬೀಡು, ಶ್ರೀಗಂಧದ ಬೀಡು ಅಂತ ಕರೀತಾರೆ। ಇನ್ನು ಅನುರೂಪತೆಗೆ ಹೋಗೋಣ। ಮೊದಲೆರಡು ಪದಗಳ ಸಂಬಂಧವನ್ನು ತಾವು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ಬರಿಬೇಕು। ಇದು ಸೆಪ್ಟೆಂಬರ್ 2020 ಕ್ವೆಶ್ಚನ್ ಕೇಳಿದ್ದಾರೆ। ಗೋಮಟೇಶ್ವರ ಕಿ ಪ್ರತಿಮಾ ಶ್ರವಣಬೆಳಗೊಳ ಗೋಲ್ ಗುಂಬಜ್ ಡ್ಯಾಶ್ ಅಂದ್ರೆ ಗೊಮ್ಮಟೇಶ್ವರ ಪ್ರತಿಮೆ ಶ್ರವಣಬೆಳಗೊಳದಲ್ಲಿದ್ರೆ ಗೋಲ್ ಗುಂಬಜ್ ಎಲ್ಲಿದೆ? ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ವಿಜಯಪುರ। ಆಮೇಲೆ ಜೋಡಿ ಲಗಾನ ಅಂದ್ರೆ ಹೊಂದಿಸಿ ಬರೆಯಿರಿ ಮಾದರಿ ಪ್ರಶ್ನೆಗಳು। ಸೊ ಇವಾಗ ಅದನ್ನು ಕೇಳಲ್ಲ, ಸೊ ಪ್ರೀವಿಯಸ್ ಇಯರ್ ಎಲ್ಲ ಕೇಳ್ತಿದ್ರು। अद्वितीय वास्तुकला, सो सही उत्तर था कि गोमटेश्वर की प्रतिमा अप्रैल 2019। तो अंक के प्रश्न और उत्तर इನ್ನು ಮುಂದೆ ಎರಡು ಅಂಕದ ಪ್ರಶ್ನೆ ಮತ್ತು ಉತ್ತರಗಳ ಬಗ್ಗೆ ನೋಡ್ಕೊಂಡು ಬರೋಣ। कर्नाटक के किन साहित्यकारों को ज्ञानपीठ पुरस्कार प्राप्त है? ಇದನ್ನ ಜೂನ್ 2016 ಕೇಳಿದ್ದಾರೆ। ಕರ್ನಾಟಕದಲ್ಲಿ ಯಾವೆಲ್ಲ ಸಾಹಿತ್ಯಕಾರರಿಗೆ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ ಅಂತ ಕೇಳಿದ್ದಾರೆ। ಸೊ ಉತ್ತರ ಇತ್ತು ಕುವೆಂಪು, ದ.ರಾ. ಬೇಂದ್ರೆ, शिवराम कारंत, मास्ती वेंकटेश अयंगार, विक्रु गोकाक, U.R. अनंतमूर्ति, गिरीश कार्नाड और चंद्रशेखर कंबार साहित्यकारों को ज्ञानपीठ पुरस्कार प्राप्त है। ಈ ತರನಾಗಿ ಕುವೆಂಪು ಆಗಿರಬಹುದು, ಬೇಂದ್ರೆ, ಕಾರಂತ್, ಅಯ್ಯಂಗಾರ್, ಗೋಕಾಕ್, ಅನಂತಮೂರ್ತಿ, ಕಾರ್ನಾಡ್ ಮತ್ತು ಕಂಬಾರ್ ಅವರಿಗೆ ಸೊ ಬಹಳಷ್ಟು ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ ಅಂತಕ್ಕದ್ದನ್ನು ತಾವುಗಳು ಬರಿಬೇಕಾಗತ್ತೆ। ಇನ್ನು 3 ಮತ್ತು 4 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ। ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು। ಸೊ ಈ ಪ್ರಶ್ನೆಯನ್ನ ಏಪ್ರಿಲ್ 2015, ಏಪ್ರಿಲ್ 2019 ಮತ್ತು ಜೂನ್ 2019 ಕೇಳಿದ್ದಾರೆ। ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ಕಾ ವರ್ಣನ ಕೀಜಿಯೇ, ಕರ್ನಾಟಕದ ಪ್ರಕೃತಿಯ ಸೌಂದರ್ಯ ಕುರಿತು ವರ್ಣನೆಯನ್ನು ಮಾಡಿ ಅಂತ ಕೇಳಿದ್ದಾರೆ। ಸೊ ಮೊದಲೇ ಬರೀತಕ್ಕಂಥದ್ದು ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯ ನಯನ ಮನೋಹರ ಹೇ। सेकेंड, कर्नाटक की पश्चिम दिशा में अरबी समुद्र लहराता है। कर्नाटक के दक्षिण दिशा में नीलगिरी पर्वतमालाएं शोभायमान है। सोना, तांबा, लोहा जैसे उपयोगी धातुएं कर्नाटक में मिलती है। कर्नाटक में चंदन के पेड़ विपुल मात्रा में हैं और कर्नाटक में कावेरी, कृष्णा, तुंगभद्रा आदि नदियां बहती हैं और कर्नाटक में जोग, अब्बी, ಗೋಕಾಕ, ಶಿವನ ಸಮುದ್ರ ಆದಿ ಜಲಪ್ರಪಾತ ಹೇ। ಅಂದ್ರೆ ಕರ್ನಾಟಕದ ಪ್ರಾಕೃತಿಕ ಸೌಂದರ್ಯದಲ್ಲಿ ತಾವುಗಳು ಏನ್ ಬರಿಬೇಕಪ್ಪ ಅಂತಂದ್ರೆ, ಒಂದೇದು ಪಶ್ಚಿಮ ದಿಕ್ಕಿನಲ್ಲಿ ಅರಬ್ಬಿ ಸಮುದ್ರ ಇದೆ, ದಕ್ಷಿಣ ದಿಕ್ಕಿನಲ್ಲಿ ನೀಲಗಿರಿ ಪರ್ವತ ಮಾಲೆಗಳು ಇದೆ। ಓಕೆ, ಆಮೇಲೆ ಈ ಕರ್ನಾಟಕದಲ್ಲಿ ಬಂಗಾರ ಆಗಿರಬಹುದು, ಬೆಳ್ಳಿ ಅಂತಕ್ಕಂಥ ಅಮೂಲ್ಯ ಧಾತುಗಳು, ಲೋಹಗಳು ಸಿಗ್ತವೆ। ನೆಕ್ಸ್ಟ್, ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಹೇರಳವಾಗಿದ್ದಾವೆ। ಕರ್ನಾಟಕದಲ್ಲಿ ಕಾವೇರಿ, ಕೃಷ್ಣೆ, ತುಂಗಭದ್ರೆ ಅಂತಕ್ಕಂಥ ನದಿಗಳು ಹರಿತಾವೆ। ಕರ್ನಾಟಕದಲ್ಲಿ ಜೋಗ, ಅಬ್ಬಿ, ಗೋಕಾಕ್ ಅಂತಕ್ಕಂಥ ಒಂದು ಜಲಪ್ರಪಾತಗಳ ಸಹಿತ ಸೊ ಕರ್ನಾಟಕದಲ್ಲಿ ಇದಾವೆ ಅನ್ನೋದನ್ನ ಬರೀಬೇಕಿತ್ತು। ಮುಂದಿನ ಪ್ರಶ್ನೆಗೆ ಹೋಗೋಣ। ಕರ್ನಾಟಕಕ್ಕೆ ಶಿಲ್ಪಕಲಾ और वास्तुकला का परिचय दीजिए। ಏಪ್ರಿಲ್ 17, ಏಪ್ರಿಲ್ 18, ಜೂನ್ 19 ಕರ್ನಾಟಕದ ಶಿಲ್ಪಕಲೆ ಮತ್ತು ವಾಸ್ತುಕಲೆಯ ಪರಿಚಯವನ್ನು ಕೊಡಿ ಅಂತ ಹೇಳಿದ್ದಾರೆ। कर्नाटक की शिल्पकला अनोखी है। बादामी ऐहोळे पट्टदकल्लु की शिल्पकला अद्भुत है। बेलूरू, हड़ेबीडू, सोमनाथपुर की मूर्तियां सजीव लगती हैं। इन मूर्तियों से हमें रामायण, महाभारत, पुराणों की कहानियां सुनाती हैं।
श्रवणबेलगोला में 57 फुट ऊंची गोमटेश्वर की एक शिला प्रतिमा दुनिया को त्याग और शांति का संदेश देती हैं। विजयपुरा के गोल गुंबद विश्वविख्यात है और मैसूರು का राजमहल वैभव का प्रतीक है। ನೋಡಿ, ಕರ್ನಾಟಕದ ಶಿಲ್ಪಕಲೆ ಅನೋಖಿ ಅಂದರೆ ಅದ್ಭುತ. ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ಒಂದು ಶಿಲ್ಪಕಲೆ ಅದ್ಭುತವಾಗಿದೆ. ಆಮೇಲೆ ಬೇಲೂರು ಹಳೇಬೀಡು ಸೋಮನಾಥಪುರದ ಮೂರ್ತಿಗಳು ಸಜೀವ ಅನ್ನಿಸ್ತವೆ. ಆಮೇಲೆ ಈ ಮೂರ್ತಿಗಳು ನಮಗೆ ರಾಮಾಯಣ ಮಹಾಭಾರತ ಮತ್ತು ಪುರಾಣ ಕಥೆಗಳನ್ನ ತಿಳಿಸಿಕೊಡ್ತವೆ. ಶ್ರವಣಬೆಳಗೊಳದ 57 ಅಡಿ ಎತ್ತರದಲ್ಲಿರ್ತಕ್ಕಂಥ ಗೋಮಟೇಶನ ಏಕಶಿಲಾ ಪ್ರತಿಮೆಯು ಜಗತ್ತಿಗೆ ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ಕೊಡ್ತದ. ವಿಜಯಪುರದಲ್ಲಿರ್ತಕ್ಕಂಥ ಗೋಲ್ ಗುಂಬಜ್ ವಿಶ್ವವಿಖ್ಯಾತವಾಗಿದೆ. ಕರ್ನಾಟಕದಲ್ಲಿರ್ತಕ್ಕಂಥ ಮೈಸೂರಿನಲ್ಲಿರ್ತಕ್ಕಂಥ ಅರಮನೆ ಅದು ವೈಭವದ ಪ್ರತೀಕ, ವೈಭವದ ಸಂಕೇತ ಆಗಿದೆ ಅಂತ ಬರೀಬೇಕಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. कन्नड़ भाषा तथा संस्कृति के लिए कर्नाटक के साहित्यकारों की देन अमूल्य है, स्पष्ट कीजिए. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಕರ್ನಾಟಕದ ಸಾಹಿತ್ಯಕಾರರ ಕೊಡುಗೆ ಅಮೂಲ್ಯವಾದದ್ದು, ಸ್ಪಷ್ಟಪಡಿಸಿ ಅಂತ ಜೂನ್ 18 ಮತ್ತು ಜೂನ್ 20ಕ್ಕೆ ಕೇಳಿದ್ದಾರೆ. ಸೊ ಮೊದಲೇ ಬರೀತಕ್ಕಂಥದ್ದು, कर्नाटक के साहित्यकारों ने सारे संसार में कर्नाटक की कीर्ति फैलाई है. वचनकार बसवण्ण समाज सुधारक थे. वचनकारों ने अपने वचनों से प्रेम, दया और धर्म की सीख दी है. भक्त कवियों ने भक्ति, नीति और सदाचार का गीत गाए हैं. पंप, रन्न, पोन्न कन्नड़ साहित्य को समृद्ध किए हैं. आधुनिक साहित्यकारों को ज्ञानपीठ पुरस्कार भी मिला है. ಇಲ್ಲಿ ಏನು ಬರಿಬೇಕಂದ್ರೆ, ಕರ್ನಾಟಕದಲ್ಲಿನ ಸಾಹಿತ್ಯಕಾರರು ಇಡೀ ವಿಶ್ವಕ್ಕೆ ತಮ್ಮ ಕರ್ನಾಟಕದ ಕೀರ್ತಿಯನ್ನು ಪಸರಿಸಿದ್ದಾರೆ. ವಚನಕಾರ ಬಸವಣ್ಣ ಸಮಾಜ ಸುಧಾರಕರಾಗಿದ್ದರು. ಈ ವಚನಕಾರರು ತಮ್ಮ ವಚನಗಳಿಂದ ಪ್ರೇಮ, ದಯೆ ಮತ್ತು ಧರ್ಮದ ಒಂದು ಭಾವನೆಗಳನ್ನು, ಗುಣಗಳನ್ನು ಕಲಿಸಿಕೊಟ್ಟಿದ್ದಾರೆ. ಭಕ್ತ ಕವಿಗಳು ಭಕ್ತಿ, ನೀತಿ ಮತ್ತು ಸದಾಚಾರದ ಹಾಡುಗಳನ್ನು ಹೊಗಳಿದ್ದಾರೆ. ಪಂಪ, ರನ್ನ, ಪೊನ್ನ ಇವರು ಕನ್ನಡ ಸಾಹಿತ್ಯವನ್ನು ಸಮೃದ್ಧಪಡಿಸಿದ್ದಾರೆ. ಆಧುನಿಕ ಸಾಹಿತ್ಯಕಾರರಿಗೆ ಜ್ಞಾನಪೀಠ ಪುರಸ್ಕಾರ ಸಹಿತ ಸಿಕ್ಕಿದೆ ಅಂತ ಈ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ಈ ಕರ್ನಾಟಕದ ಸಾಹಿತ್ಯಕಾರರ ಕೊಡುಗೆಗಳು ಇತ್ತು ಅಂತ ತಾವುಗಳು ಬರೀಬೇಕಿತ್ತು. ಇನ್ನು ಮುಂದೆ ಹೋಗೋಣ. ಕಡೆಯ ಒಂದು ಪ್ರಶ್ನೆ ಇದೆ, ಬೆಂಗಳೂರು ವಿಶ್ವಭರ್ ಮೇ ಕ್ಯೂ ಪ್ರಸಿದ್ಧ ಹೇ, ವರ್ಣನ್ ಕೀಜಿಯೇ. ಇದನ್ನ 3 ಅಂಕಕ್ಕೆ ಕೇಳಿದ್ರು ಸೆಪ್ಟೆಂಬರ್ 2020ಯಲ್ಲಿ. ಬೆಂಗಳೂರು ಇಡೀ ವಿಶ್ವಸ್ತರದಲ್ಲಿ ಏಕೆ ಪ್ರಸಿದ್ಧವಾಗಿದೆ? ನೋಡಿ, ಮೊದಲನೇದು ಬರೀತಕ್ಕಂಥದ್ದು, बेंगलुरु में भारतीय विज्ञान संस्थान HAL, HMT, ITI, BHEL, BEL जैसी बृहತ್ ಸಂಸ್ಥಾಯೇ है. ಈ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥಾನ ಆಗಿರ್ಬೋದು, HAL ಆಗಿರ್ಬೋದು, HMT, ITI, BHEL, BEL ಅಂತಕ್ಕಂಥ ಬೃಹತ್ ಕೈಗಾರಿಕೆಗಳು ಬೆಂಗಳೂರಿನಲ್ಲಿ ಇದ್ದಾವೆ. ಬೆಂಗಳೂರು ಮೇ ಶಿಕ್ಷಾಕ್ಕೆ ಕೇಂದ್ರ ಬಿ ಹೈ. ಸೊ ಬರೀ ಈ ಉದ್ಯೋಗ ದಂಧೆಗಳ ಕೇಂದ್ರಗಳು ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಶಿಕ್ಷಣ ಕೇಂದ್ರಗಳ ಸಹಿತ ಬೆಂಗಳೂರಿನಲ್ಲಿ ಇದ್ದಾವೆ. ಬೆಂಗಳೂರು ಕೋ ಸಿಲಿಕಾನ್ ಸಿಟಿ ಭಿ ಕಹಾ ಜಾತಾ ಹೈ. ಈ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಕರ್ನಾಟಕ ಸಂಪದಾ ಪಾಠದಲ್ಲಿ ನಾವು ಏಪ್ರಿಲ್ 2015ರಿಂದ ಹಿಡಿದು ಸೆಪ್ಟೆಂಬರ್ 2020ರವರೆಗೆ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವಿಡಿಯೋ ನೋಡಿದ ಕೂಡಲೇ ಈ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಿ. ಯಾಕಂದರೆ ಈ ಪಾಠದ ಮೇಲೆ ಯಾವೆಲ್ಲ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆಗಳು ಬಂದಿದ್ದವು ಅಂತಕ್ಕಂಥ ಜ್ಞಾನ ಅರಿವಾಗುತ್ತೆ. ಮತ್ತು ಪ್ರಶ್ನೆಗಳು ಪುನರಾವರ್ತನೆ ಆಗೋದ್ರಿಂದ ಇವು ಬಹಳಷ್ಟು ನಿಮಗೆ ಸ್ಕೋರಿಂಗ್ಗೆ, ಪಾಸಿಂಗ್ಗೆ ಸಹಕಾರಿ ಆಗಿದ್ದಾವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ಅಷ್ಟೇ ಅಲ್ಲದೆ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಜಸ್ಟ್ ಫಾರ್ ಫನ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.